ಶ್ರೀ ಬಸವ ಟಿವಿ ವೀಕ್ಷಕರಿಗೆಲ್ಲ ಶರಣು ಶರಣಾರ್ಥಿ. ನಾನು ನಿಮ್ಮ ಸತ್ಯಶ್ರೀ. ಖಾನಾವಳಿ ಆರೋಗ್ಯಪೂರ್ಣ ಅಡುಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಮ್ಮ ಇಂದಿನ ಖಾನಾವಳಿ ಕಾರ್ಯಕ್ರಮಕ್ಕೆ ಜ್ಯೋತಿ ಶಶಿಧರ್ ಅವರು ಸಾಗರದಿಂದ ಬಂದಿದ್ದಾರೆ. ಅವರನ್ನ ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ಜ್ಯೋತಿಯವರೇ, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಶರಣು ಶರಣಾರ್ಥಿ. ಶರಣು ಶರಣಾರ್ಥಿ. ಸೊ ಇವತ್ತು ಸಾಗರದಿಂದ ನಮ್ಮ ಖಾನಾವಳಿಗೆ ಬಂದಿದ್ದೀರಾ. ಸೊ ಏನು ಅಡಿಗೆ ಮಾಡ್ತಾ ಇದ್ದೀರಾ? ಯಾವ ಹೊಸ ರುಚಿ ಮಾಡ್ತಾ ಇದ್ದೀರಾ? ಹಾಲ್ಗರ್ಗೆ ಅಂತ ಹೇಳಿ ನಮ್ಮೂರಲ್ಲಿ ತುಂಬಾ ಫೇಮಸ್ ಇದೆ. ಸಾಗರ ಮಲೆನಾಡಿದು ವಿಶೇಷ ತಿಂಡಿನ ಇದು? ಹೌದು. ಹೌದಾ? ಓಕೆ, ಹಾಲ್ಗರ್ಗೆ ಅಂತನಾ? ಸರಿ, ಹಾಗಾದ್ರೆ ಏನೆಲ್ಲ ಸಾಮಗ್ರಿಗಳು ಬೇಕಿದಕ್ಕೆ? ಇದಕ್ಕೆ ಅಕ್ಕಿ ಹಿಟ್ಟು, ಉಪ್ಪು, ಬೆಲ್ಲ, ಏಲಕ್ಕಿ ಪುಡಿ, ಹಾಲು, ಎಣ್ಣೆ. ಓಕೆ, ಇಷ್ಟೇ. ಅಕ್ಕಿ ಹಿಟ್ಟು ನಾರ್ಮಲ್ ನಾವು ರೆಗ್ಯುಲರ್ ಅಕ್ಕಿ ಹಿಟ್ಟು ಮನೇಲಿ ಮಾಡ್ಕೊಂಡಿರೋದು ಅಥವಾ ರೆಡಿಮೇಡ್ ಆಗುತ್ತಾ? ಇಲ್ಲ, ಯಾವ್ದಾದ್ರು ಆಗುತ್ತೆ. ಮಿಷನ್ನಿಗೆ ಕೊಡ್ತೀವಿ ಅಕ್ಕಿನ. ಮಿಷನ್ನಿಗೆ ಕೊಟ್ಟು ಮಿಷಿನ್ ಕೊಟ್ಟು ತೊಳೆಯೋದೇನು ಬೇಡ, ಹಾಗೇನೆ. ಸರಿ, ಈಗ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಅಕ್ಕಿ ಹಿಟ್ಟು, ನಾರ್ಮಲ್ ಅಕ್ಕಿ ಹಿಟ್ಟೆ ಆಗತ್ತಾ? ತೊಂದರೆ ಇಲ್ಲ ಅಲ್ಲ? ಓಕೆ, ಯಾಕಂದ್ರೆ ಜಾಸ್ತಿ ಸಮಯ ಇರೋದಿಲ್ಲ ಅಲ್ಲ ಕೆಲವರಿಗೆ, ಅದಕ್ಕೆ ಕೇಳಿದೆ. ಸೊ ಹಾಗಾದ್ರೆ ಈಗ ಶುರು ಮಾಡೋಣ ಅಲ್ಲ? ಇದೇನು ಸಿಹಿನಾ ಇದು? ಬೆಲ್ಲ ಹಾಕ್ತೀರಾ ಇಲ್ವಾ? ಇಲ್ಲ, ಸ್ವಲ್ಪ ಖಾರ. ಬೆಳಗ್ಗೆ ತಿಂಡಿಗೆ ಮಾಡ್ತೀವಿ ನಾವು. ಹೌದಾ? ಸರಿ, ಅದಕ್ಕೆ ಚಟ್ನಿ ಹಚ್ಕೊಂಡು ತಿನ್ನೋದು. ಹೌದಾ? ಸರಿ, ಸೊ ಶುರು ಮಾಡೋಣ. ಏನು ಬೇಕು ನಿಮಗೆ? ಏನು ದಬ್ರೆ ಕೊಡಿ. ಹೌದಾ? ಒಲೆ ಹಚ್ಕೊಂಡ್ಬಿಡ್ತೀರಮ್ಮ? ಆಯ್ತು. ಸೊ ಒಲೆಗೆ ಇದು ಹಚ್ಕೊಂಡಾಗಿದೆ. ಪಾತ್ರೆಗೆ ಏನು ಹಾಕೋತೀರಾ? ಈಗ ಹಾಲು ಹಾಕಬೇಕು. ಇದಕ್ಕೆ ಏನಾದರೂ ಅಳತೆ ಅಂತ ಇದೆಯಾ? ಹೌದು, ಇದಕ್ಕೆ 1.5 ಕಪ್ ಹಾಲು ಹಾಕಿದ್ರೆ 1 ಕಪ್ ಅಷ್ಟು ಹಿಟ್ಟು ಹಾಕಬೇಕು. ಹೌದಾ? ಹಾಕ್ಲಾ ಇದಕ್ಕೆ? ಆಯ್ತು. ಇದು ಇವಾಗ ಹಾಲು ಕಾಯಿಸಿದ್ದೀರಾ? ಹೌದು, ಕಾಯಿಸಿರೋ ಹಾಲು ಅಲ್ವಾ? ಕಾಸಿದ್ರೂ ಅಡ್ಡಿಲ್ಲ, ಹಸಿದಾದ್ರೂ ಅಡ್ಡಿಲ್ಲ. ಇನ್ನೊಂದು ಅರ್ಧ ಹಾಕ್ಲಾ? ಸೊ ಅದ 1.5 ಕಪ್ ಹಾಲಿಗೆ ಇನ್ನೇನು ಹಾಕೋದು? ಇದು ಕುದಿ ಬರುತ್ತಲ್ಲ, ಅವಾಗ ನಾವು ಉಪ್ಪು ಮತ್ತೆ ಸ್ವಲ್ಪ ಬೆಲ್ಲ, ಏಲಕ್ಕಿ ಪುಡಿ ಹಾಕ್ಬೇಕು. ಅದು ಉಕ್ಕು ಬರ್ತಾ ಮಾಡ್ಬೇಕು, ಇಲ್ಲಾಂದ್ರೆ ಹಾಲು ಒಂದೊಂದ್ಸಲ ಕೆಟ್ಟು ಬಿಡತ್ತೆ. ಈಗ ಹಾಲು ಕುದಿ ಬರ್ತಾ ಇದೆಯಾ? ಹಾ, ಬರ್ತಾ ಇದೆ. ಇವಾಗ ನಾವೆಲ್ಲ ಉಪ್ಪು ಎಲ್ಲ ಹಾಕ್ಬಿಡ್ಬೇಕು. ಸರಿ ಸರಿ, ಉಪ್ಪು ಎಷ್ಟು ಬೇಕೋ ಅಷ್ಟು. ಹೌದು. ಮತ್ತೆ ಸ್ವಲ್ಪ ಬೆಲ್ಲ, ಸ್ವಲ್ಪ ಸುಮ್ಮನೆ. ಓ, ನಾನು ನೀವು 1 ಕಪ್ ಬೆಲ್ಲ ಇಟ್ಕೊಂಡಿದ್ರಲ್ವಾ, ಅದಕ್ಕೆ ಏನೋ ಸ್ವೀಟ್ ಅನ್ಕೊಂಡೆ. ಚೂರೇ ಚೂರು ಹಾಕಿದ್ದ? ಹೌದು, ಒಂದು ಚಿಟಿಕೆ. ಹೌದು ಅಷ್ಟೇ ಸಾಕು. ಏಲಕ್ಕಿ ಪುಡಿನೂ 1 ಚಿಟಿಕೆ. ಸ್ವಲ್ಪ ಸಿಹಿದೊಂದು ಬರಲಿ ರುಚಿ ಅಂತ ಅಷ್ಟೇ. ಮತ್ತೆ ಈಗ 1 ಕಪ್ ಹಿಟ್ಟು ಹಾಕ್ಬಿಡ್ಬೇಕು. ಸೊ 1.5 ಕಪ್ ಹಾಲಿಗೆ 1 ಕಪ್ ಹಿಟ್ಟು. ಸೊ ಅಳತೆಗೋಸ್ಕರ 1 ಕಪ್ ಇಟ್ಕೊಂಡಿರ್ಬೇಕಲ್ವಾ? ಎಷ್ಟು ಕ್ವಾಂಟಿಟಿ ಮಾಡೋದು ಅನ್ನೋದು. ಈಗ 1 ಕಪ್ ಹಾಕ್ಬಿಡ್ಬೇಕು. ಸೊ ಕುದಿ ಬರುತ್ತೆ ಅನ್ನುವಾಗ ಹಾಕ್ಬಿಡ್ಬೇಕು. ಓಕೆ, ಅದನ್ನ 1-2 ನಿಮಿಷ ಸ್ವಿಮ್ ಅಲ್ಲಿ ಇಡ್ಬೇಕು. ಅದನ್ನೇನು ಮುಟ್ಟೋದು ಬೇಡ? ಬೇಡ. ಇದಕ್ಕೆ ಒಂದು ಮುಚ್ಚಳನ್ನು ಮುಚ್ಚಬಹುದು, ಇಲ್ಲದ್ರೆ ಅಡ್ಡಿಲ್ಲ, ಪರವಾಗಿಲ್ಲ. ಓಕೆ ಓಕೆ, ಅದನ್ನೇ 1-2 ನಿಮಿಷ ಹಾಗೆ ಇಡ್ಬೇಕಾ? ಓಕೆ, ಅದನ್ನೇನು ಕಲ್ಸೋದೇನು ಮುಟ್ಟಕ್ಕೆ ಹೋಗಬಾರ್ದು. ಓಕೆ, ಸರಿ ಸರಿ. ಮತ್ತೆ ಇದು ಸಾಗರದಿಂದ ಏನ್ ಮಾಡ್ತಾ ಇದ್ದೀರಾ? ಮನೇಲಿ ಇದ್ದೀರಾ ಅಥವಾ ಹೇಗೆ? ನೀವು ಮನೇಲಿ ಯಾರೆಲ್ಲ ಇದ್ದೀರಾ? ಮನೆಯಲ್ಲಿ ಎಲ್ಲ ನಮ್ಮ ವರ್ಗಿತ್ತಿ, ಭಾವ, ನಾವು ಮಕ್ಕಳುಗಳು ಎಲ್ಲ ಇದ್ದೀವಿ. ಎಷ್ಟು ಜನ ಇದ್ದೀರಾ? ನಾವು 6 ಜನ ಇದ್ದೀವಿ. 6 ಜನ. ಓಕೆ ಓಕೆ. ಸೊ ಒಂಥರ ಜಾಯಿಂಟ್ ಫ್ಯಾಮಿಲಿ ತರ? ಹೌದಾ? ಅಡಿಗೆ ಮಾಡೋದೆಲ್ಲ ಇಂಟ್ರೆಸ್ಟಾ? ಆಸಕ್ತಿ ಇದೆಯಾ? ತುಂಬಾ ಇಷ್ಟ. ಹೌದಾ? ಓಕೆ ಓಕೆ. ಇದು ಅಂದ್ರೆ ಸಾಂಪ್ರದಾಯ ಅಡಿಗೆ ಅಂತ ಅನ್ಸುತ್ತೆ, ಯಾಕಂದ್ರೆ ಇದು ನೋಡುವಾಗ ಈ ಪ್ರೋಸೆಸ್ ಇದೆಯಲ್ಲ. ಹೌದಾ? ಇದು ಎಲ್ಲಿನ, ಯಾವ ಪ್ರದೇಶದ ಇದು? ಇದು ಮಲೆನಾಡಿಂದೆ. ನಮ್ಮ ಅತ್ತೆ ಮಾಡ್ತಾರೆ, ನಮ್ಮ ಅತ್ತೆ ನಮ್ಮಮ್ಮ ಎಲ್ಲ ಮಾಡ್ತಿದ್ರು, ನಾವು ಕಲ್ತಿದ್ವಿ. ಓಕೆ, ಯಾಕಂದ್ರೆ ಈ ತರ ದೊಡ್ಡ ಪ್ರೋಸೆಸ್ ಮಾಡುವಂತ ಅಡಿಗೆಗಳು ಈಗಿನವ್ರು ಯಾರು ಮಾಡೋದಿಲ್ಲ, ಅದಕ್ಕೆ ಕೇಳಿದೆ. ಹಳೆ ಕಾಲದ್ದು, ಅತ್ತೆ ಕಾಲ ಅಂತ ಅಲ್ಲಿ ಬಂದಿರುವಂತದ್ದು. ಓಕೆ ಓಕೆ. ಅಲ್ಲಿ ಎಲ್ಲ ಆ ಪ್ರದೇಶ ಮಾಡ್ತಾ ಇರ್ತಾರ ಮಲೆನಾಡಲ್ಲೆಲ್ಲ? ಕೆಲವರು ಮಜ್ಜಿಗೆಯಲ್ಲಿ ಮಾಡ್ತಾರೆ, ಕೆಲವರು ಕುಸುಬೆ ಹಾಲಲ್ಲಿ ಮಾಡ್ತಾರೆ, ಕೆಲವರು ಅಕ್ಕಿ ಗಂಜಿ ಒಳಗೆ ಮಾಡ್ತಾರೆ. ನಾವೆಲ್ಲ ಇದು ಹಾಲಲ್ಲೇ ಮಾಡುವಂಥದ್ದು. ಒಂದು ಅಟ್ಲೀಸ್ಟ್ ಒಂದು ಹಾಲು ಒಳ್ಳೇದು. ಈ ಹಾಲ್ ಜೊತೆ ಅದೊಂದು ಒಳ್ಳೆ ಅಂಶನೂ ಹೋಯ್ತಲ್ವಾ ದೇಹಕ್ಕೆ. ಹಾಲ್ ಜೊತೆ ಇದೊಂದೊಂದು ಹಾಕಿದ್ರೆ ಏನೋ ಒಂದು, ಸುಮ್ಮನೆ ನೀರಲ್ಲಿ ಮಾಡಿದ್ರು ನೀರಲ್ಲಿ ಏನು ಇರಲ್ಲ, ಶಕ್ತಿ ಅಲ್ವಾ? ಓಕೆ, ಈಗ ಆಯ್ತಿತ್ತು. ಆಯ್ತಾ? ಏನ್ ಬೇಕು? ಅದು ಕೂಡ್ಸಕ್ಕೆ ಕೋಲ್ ಇದಾಗ್ಬೋದಾ? ಮರದ್ದು. ಸೊ ಅದನ್ನ ಚೆನ್ನಾಗಿ ಕಲ್ಸ್ಕೊಬೇಕು.
ಸೊ ಒಂಥರ ಈಗ ಇಲ್ಲೆಲ್ಲ ಮುದ್ದೆ ಮಾಡ್ತಾರಲ್ಲ ಆ ತರನಾ? ಹೌದು. ಅಂದ್ರೆ ಅದನ್ನ ಹಾಕ್ಬಿಟ್ಟು ಚೆನ್ನಾಗಿ ಗಂಟಾಗ್ದಿದಂಗೆ ಕಲ್ಸ್ಕೋಬೇಕು. ತುಂಬಾ ಬೇಗ ಅಂದ್ರೆ ಕುದಿಸಿರೋದ್ರಿಂದ ಗಟ್ಟಿ ಆಗ್ಬಿಡುತ್ತಲ್ವಾ? ಹೌದು. ಮಾಡ್ತಾ ಇರ್ತೀರಾ ಇದನ್ನ ಮನೇಲಿ? ವಾರಕ್ಕೊಂದ್ಸಲ ಮಾಡ್ತಾ ಇರ್ತೀವಿ. ವಾರಕ್ಕೆ ಒಂದ್ಸಲ ಮಾಡ್ತೀರಾ? ತಿಂಡಿನೇ ಇದು, ನಮ್ಮ ಮಕ್ಳಿಗೆಲ್ಲ ಇಷ್ಟ. ಹೌದಾ? ಬಿಸಿ ಇದ್ದಾಗ ಆನೇ ಇರ್ಬೇಕಾ ಅಥವಾ ಆಫ್ ಮಾಡ್ಕೊಡ್ಬೇಕಾ? ಇಲ್ಲ, ಇದು ಕೂಡ್ಸಾದ್ಮೇಲೆ ಆಫ್ ಮಾಡ್ಬೇಕು. ಈಗ ಸಾಕಾ? ಆಫ್. ಈಗ ಅದು ಕೊಣಬೆಗೆ ಕೊಡ್ರಿ. ಇದು ನಮ್ಮೂರ್ ಕಡೆ, ಆ ಕಡೆ ಸ್ಪೆಷಲ್ ಇದು ಕೊಣಬೆಗೆ ಅಂತ. ಏನಿದು ಕೊಣಬೆಗೆ ಅಂತ? ಇದು ನಮ್ಮಲ್ಲೆಲ್ಲ ದೊಡ್ಡದಿರತ್ತೆ ಮನೆಯಲ್ಲಿ. ಈಗ ಇಲ್ಲಿ ಸಣ್ಣದು ಇದೆ ಸ್ವಲ್ಪ. ಅಂಗಡಿಯಲ್ಲೆಲ್ಲ ಸಿಗುತ್ತಾ? ಇದು ಬಿಜಾಪುರ್ ಸೈಡ್ ಅಲ್ಲೆಲ್ಲ ಸಿಗತ್ತೆ ತುಂಬಾ. ಕೊಣಬೆಗೆ ಅಂತ ಹೇಳ್ತಾರೆ. ಇದು ಇದು ಈ ತಿಂಡಿ ಮಾಡೋದಕ್ಕೆ ಇದು ಹಾಲ್ಗರ್ಗೆ ರೊಟ್ಟಿ. ಇಲ್ಲ ಇಲ್ಲ, ರೊಟ್ಟಿ ಕಡುಬು ಎಲ್ಲಾನು ಇದ್ರಲ್ಲೇ ಹೀಗೆ ಹಾಕಿ ಹರಡ್ತಾರೆ. ಹರಡಿ ಚಟ್ನಿ ಗಿಟ್ನಿ ಮಾಡ್ಕೊಳೋದ್ರೊಳಗೆ. ಅಂದ್ರೆ ಇದೊಂಥರ ಹಿಟ್ಟು ಹಾಕೋದಕ್ಕೆ ಇಟ್ಕೊಳ್ಳೋದು. ಅಡಿಗೆ ಮನೇಲಿ ಇದ್ದೇ ಇರುತ್ತೆ. ನಮ್ ಕಡೆ ಎಲ್ಲರ ಮನೇಲಿ ಈ ತರದ್ದು ಇರುತ್ತೆ. ನಾನ್ ನೋಡ್ತಾ ಇರೋದು ಫಸ್ಟ್ ಟೈಮ್. ನೋಡಕ್ ಚೆನ್ನಾಗಿದೆ, ಒಂಥರ ಏನದು ಡಿಫ್ರೆಂಟ್ ಆಗಿದೆ, ಮರದಲ್ಲಿ ಮಾಡಿದೆ. ಹೌದು. ಸೊ ಅವ್ರವ್ರ ಅಗತ್ಯಕ್ಕೆ ದೊಡ್ಡದು ಆ ತರ ಎಲ್ಲ ಇರುತ್ತೆ. ಇದನ್ನ ಇನ್ನೊಂದ್ ಸ್ವಲ್ಪ ಇನ್ನೇನ್ ಮಾಡೋದಕ್ಕಿದೆ ಈಗ? ಈಗೇನಿಲ್ಲ, ಇದು ಆರಿದ್ಮೇಲೆ ಸ್ವಲ್ಪ ನಾದ್ಬೇಕು. ಅದು ತಣ್ಣಗಾಗ್ಬೇಕಾ ಸ್ವಲ್ಪ? ಓಕೆ. ಈಗ ಏನ್ ಮಾಡೋದು? ಅದನ್ನ ನಾದ್ಕೋಬೇಕಾ? ತಣ್ಣಗಾಗ್ತಲ್ಲ, ಸ್ವಲ್ಪ ನೀರ್ ಹಾಕಿ ನಾದ್ಕೋಬೇಕು. ಅದು ಏನಾದ್ರೂ ಒಂದು ಉದ್ದೇಶ ಇದೆಯಾ? ಸ್ವಲ್ಪ ಬಿಸಿ ಇದ್ದಾಗ್ಲೂ ಬಿಸಿ ಇದ್ರೆ ಇದು ಸಿಡಿಯತ್ತೆ. ಇದು ನೀವಾಗ ಎಣ್ಣೆಯಲ್ಲಿ ಕರಿಯೋದಕ್ಕಿದೆಯಾ? ಎಣ್ಣೆಯಲ್ಲಿ ಕರಿಯೋದು. ಸರಿ. ಫಸ್ಟ್ ಹಿಟ್ಟು ನೀವು ಹಾಲು ಹಾಕಿ ರೆಡಿ ಮಾಡ್ಕೊಂಡು ಅದನ್ನ ಇದಕ್ಕೆ ಹಾಕೊಂಡು ನಾದ್ಕೋಬೇಕು. ತಣ್ಣಗೆ ಮಾಡ್ಕೊಂಡು ನಾದ್ಕೋಬೇಕಲ್ವಾ? ಹೌದು. ಸೊ ಯಾಕಂದ್ರೆ ಅದು ನೀವು ಮಾಡುವಾಗ ಸಿಡಿಬಾರ್ದು. ಸರಿ. ಅದು ಚೆನ್ನಾಗಿ ಇದು ಗಂಟು ಎಲ್ಲ ಇರಬಾರ್ದು, ಸರಿಯಾಗಿ ನಾದ್ಕೋಬೇಕು. ಮತ್ತೆ ಜ್ಯೋತಿಯವರು ಎಷ್ಟು ಜನ ಮಕ್ಕಳು ನಿಮ್ಗೆ? ನಮ್ಗೆ 2 ಗಂಡು ಮಕ್ಕಳಿದ್ದಾರೆ. ಹೌದಾ? ಏನ್ ಮಾಡ್ತಾ ಇದಾರೆ? ಒಬ್ಬನು ಇಂಜಿನಿಯರ್ ಬಾಂಬೆಯಲ್ಲಿ ಇದ್ದಾನೆ, ಕೆಲಸ ಮಾಡ್ತಾ ಇದ್ದಾನೆ. ಇನ್ನೊಬ್ಬನು M.Com ಆಗಿ ಇಲ್ಲಿ ಬೆಂಗಳೂರಲ್ಲೇ ಒಂದು ಕಂಪ್ನಿಯಲ್ಲಿ ಕೆಲಸ. 2 ಜಾಬಲ್ಲಿ ಇದ್ದಾರಾ? ಓಕೆ. ಸೊ ನೀವೇನು ಬೇರೆ ಇನ್ನೇನು ಹವ್ಯಾಸ ಇದೆ ನಿಮ್ಗೆ? ಈಗ ಅಡಿಗೆ ಬಗ್ಗೆ ಅಂತೂ ನಿಮ್ಗೆ ತುಂಬಾ ಆಸಕ್ತಿ ಇದೆ ಅಂತ ಹೇಳಿದ್ರಿ. ಅಡಿಗೆ ಬಿಟ್ಟು ಬೇರೆ ಇನ್ನೇನು ಆಸಕ್ತಿ ಇದೆ? ನಾವು ಸೀರೆ ಎಂಬ್ರಾಯ್ಡ್ರಿ ಮಾಡ್ತೀವಿ. ಹೌದಾ? ಆಮೇಲೆ ಡೊಳ್ಳು ಕುಣಿತ ಅಂತ ಹೇಳಿ. ಸೀರೆ ಎಂಬ್ರಾಯ್ಡ್ರಿ ನಿಮ್ಮೊಂದು ಸೀರೆ ನೋಡಿದಾಗ ನೀವೇ ಮಾಡಿದ್ದ ಇದು? ತುಂಬಾ ಚೆನ್ನಾಗಿದೆ ನಿಜವಾಗ್ಲೂ. ಕೈಯಲ್ಲೇ ಮಾಡಿರೋದಾ? ಕೈಯಲ್ಲೇ. ವೆರಿ ನೈಸ್. ಯಾಕಂದ್ರೆ ಈಗ ಮಿಷಿನಲ್ಲಿ ಮಾಡಿದೆ ಇದು ಹೇಗಪ್ಪ ಅನ್ಸುತ್ತೆ. ಕೈಯಲ್ಲಿ ಒಂದ್ ಸೀರೆಗೆ ಎಷ್ಟು ದಿನ ಆಯ್ತು ಇಷ್ಟು ಎಂಬ್ರಾಯ್ಡ್ರಿ ಹಾಕೋದಕ್ಕೆ? ಅದು ಡಿಸೈನಿನ ಮೇಲೆ ಹೋಗುತ್ತೆ. 3 ತಿಂಗಳು 4 ತಿಂಗಳು. ಅಷ್ಟೊಂದು ಪೇಷನ್ಸ್ ಇಟ್ಕೊಂಡು ಮಾಡಿದ್ದೀರಾ? ಹೌದು, ಇಷ್ಟ. ಹೌದಾ? ಸರಿ. ಮತ್ತೆ ಏನು ಡೊಳ್ಳು ಕುಣಿತ ಎಲ್ಲ ಮಾಡಿ? ಡೊಳ್ಳು ಕುಣಿತ, ಪೂಜಾ ಕುಣಿತ ಎಲ್ಲ. ನಮ್ ಡೊಳ್ಳು ತಂಡ ಫಸ್ಟ್ ಮಹಿಳಾ ಡೊಳ್ಳು ತಂಡನೇ ನಮ್ದೇ, ಸ್ನೇಹ ಸಾಗರ ಅಂತ ಹೇಳಿ. ಈಗ 11 ವರ್ಷದಲ್ಲಿ ಸ್ಟಾರ್ಟ್ ಆಗಿದ್ದಿದ್ದ 11 ವರ್ಷ ಸಾಗರದಲ್ಲಿ. ಹೌದು. ಈಗ ಮೊನ್ನೆ ನಾವು 6 ತಿಂಗಳಿಂದ ಸಿಂಗಾಪುರ್, ಕುವೆತ್ ಎಲ್ಲ ಫಾರಿನ್ ಎಲ್ಲ ಹೋಗಿ ಬಂದ ಡೊಳ್ಳು ನಿಮ್ಮ ಟೀಮ್ ಇಂದ? ಹೌದು. ತುಂಬಾ ವಿಶೇಷ ಇದೆ. ಎಲ್ರು ಇದನ್ನ ಮಾಡೋದಕ್ಕೆ ಆಗೋದಿಲ್ಲ. ಓಕೆ. ಸೊ ಬೇರೆ ಕಡೆ ಎಲ್ಲ ಪರ್ಫಾರ್ಮ್ ಮಾಡ್ತಾ ಇರ್ತೀರಾ? ಬೇರೆ ಕಡೆ ಪ್ಲೇಸ್? ಬಾಂಬೆ, ಡೆಲ್ಲಿ, ಬೆಂಗಳೂರಲ್ಲಿ ಎಲ್ಲ ಕಡೆನೂ ಹೌದಾ? ಮಾಡಿದೀವಿ. ಮನೆಯವ್ರದೆಲ್ಲ ಬೆಂಬಲ ಇದೆಯಾ? ಯಾಕಂದ್ರೆ ಮನೆ ಬಿಟ್ಟು ಹೋಗ್ಬೇಕು, ಬೇರೆ ಬೇರೆ ಕಡೆ ಹೋಗೋದಂದ್ರೆ ಸಪೋರ್ಟ್ ಕೊಡ್ತಾರೆ? ಹೌದು, ನಮ್ಮ ವಾರ್ಗಿತಿನೂ ನಾವು ಇಬ್ರು ಹೋಗ್ತೀವಿ. ಹೌದಾ? ಎಲ್ಲ ಖುಷಿ ಇದೆ. ಮನೆಯವರು ಅದಕ್ಕೆಲ್ಲ ಸಪೋರ್ಟ್ ಇದೆ, ಹೋಗು ಮಾಡು. ಅದಕ್ಕೆ ಹೋಗಕ್ಕಾಯ್ತು, ಇಲ್ಲದ್ರೆ ಹೋಗಕ್ಕಾಗ್ತಿರ್ಲಿಲ್ಲ. ರಿಯಲಿ ನೈಸ್ ಆಕ್ಚುಲಿ. ಅದು ಮಾತ್ರ ಯಾಕಂದ್ರೆ ಒಂದ್ಸತಿ ಮದುವೆ ಆಗಿ ಮಕ್ಕಳೆಲ್ಲ ಆದ ತಕ್ಷಣ ಕೆಲವರು ಅಯ್ಯೋ ನಾನು ಆಯ್ತು ಇನ್ನೇನು ಮನೇಲಿ ಅಡ್ಗೆ ಮಾಡೋದು ಅಂತ, ಅದೊಂದಕ್ಕೆ ಸೀಮಿತ ಅಲ್ಲ, ಹೆಣ್ಮಕ್ಳು ಮುಂದೆ ಬರ್ಬೇಕು. ಮಣೆ ಕೊಡಿ. ಏನೇನು ನೀರಾ? ಅದು ಕೈಗೆ ಸ್ವಲ್ಪ ಅಂಟಬಾರ್ದಲ್ಲ. ಸರಿ. ಇದು ಇವಾಗ ಎಣ್ಣೆ ಕಾಯಕ್ಕೆ ಇಡಬೇಕು. ಒಲೆ ಹಚ್ಕೊಂಡ್ಬಿಡ್ತೀರಾ? ಆಯ್ತು. ಬೆಂಗಳೂರಲ್ಲೆಲ್ಲ ಡೊಳ್ಳು ಕುಣಿತ ಪರ್ಫಾರ್ಮ್ ಮಾಡಿದೀರಾ? ಹೌದು. ಆಮೇಲೆ ಪೂನಾ ರಂಗೋಲಿ ಅಂತ ಹಾಕ್ತಿವಿ, 5 ಎಳೆದು. 5 ಎಳೆ ರಂಗೋಲಿ ಹಾಕ್ತೀರಾ? ಹೌದು. ಅಂದ್ರೆ ಬೇರೆ ಕಡೆ ಎಲ್ಲ ಮಾಡಿದೀರಾ? ಹೌದು, ಮೊನ್ನೆ ಇಲ್ಲಿ ಇಸ್ಕಾನ್ ಟೆಂಪಲ್ ಅಲ್ಲೆಲ್ಲ ಹಾಕಿದೀವಿ. ಹೌದಾ? ಹೌದು. 40-50 ಅಡಿ. ನಮ್ಮ ಮೇಡಮ್ ನಮ್ನೆಲ್ಲ ಕರ್ಕೊಂಡು ಹೋಗ್ತಾರೆ, ಕಲಿಸ್ತಾರೆ ಎಲ್ಲ ಕಡೆ. ಬೇರೆ ಬೇರೆ ಕರ್ನಾಟಕದಲ್ಲೇ ಬೇರೆ ಬೇರೆ ಪ್ರದೇಶ. ಅದು ಫಾರಿನ್ ಹೋಗಿದ್ದೀರಾ ರಂಗೋಲಿ ಇಲ್ಲ, ಫಾರಿನ್ ಹೋಗಿಲ್ಲ. ಇಲ್ಲ, ಇದೆಲ್ಲ ಒಂಥರ ಸ್ಪೆಷಲ್ ಟ್ಯಾಲೆಂಟ್. ಇದು ಎಲ್ರಿಗೂ ಮಾಡೋದಕ್ಕೆ ಆಗೋದಿಲ್ಲ. ನಮ್ಗೆ ಇಷ್ಟ.
ಇಷ್ಟ ಇದೆ, ಮನೆಯವರ ಬೆಂಬಲ ಇದೆ, ಪ್ಲಸ್ ಏನದು ಹೋಗೋದಕ್ಕೆ ಒಂದು ಏನದು ಉತ್ಸಾಹ ಬೇಕು. ಇಷ್ಟ ಇದ್ರು ಮನೆಯಲ್ಲೇ ಅಲ್ಲ, ನೀವು ಹೊರಗಡೆ ಹೋಗಿ ಬೇರೆಯವ್ರಿಗೆ ಸಹ ಅದೊಂದು ಪರಿಚಯ ಮಾಡ್ತಾ ಇದ್ದೀರಲ್ಲ. ಇದು ಇವಾಗ ಒಂಥರ ಹೆಸರು ನೀವು ಹಾಲ್ಗರ್ಗೆ ಅಂತ ಹೇಳಿದ್ರಲ್ಲ, ಅದೇ ಕೋಡ್ಬಳೆನ ಇದು ಆಕ್ಚುಲಿ ಮಾಡೋದಕ್ಕೆ ಫೈನಲ್ ಪ್ರಾಡಕ್ಟ್ ಕೋಡ್ಬಳೆ ತರಾನೇ ಬರುತ್ತೆ. ಅಂದ್ರೆ ಒಂಥರ ಸ್ಪೆಷಲ್ ಆಗಿದೆ. ಯಾಕಂದ್ರೆ ರೆಗ್ಯುಲರ್ ಕೋಡ್ಬಳೆ ಅಂದ್ರೆ ಹಿಟ್ಟೆಲ್ಲ ಹಾಕ್ತಾರೆ, ನೀರ್ ಕಲಸಿ ಮಾಡ್ಬಿಡ್ತಾರೆ. ಇದೊಂದು ಬೇರೆ ತರ. ಸೊ ಬೇರೆ ಇನ್ನೇನು ಕರೆದ ತಿಂಡಿಗಳೆಲ್ಲ ಮಾಡ್ತೀರಾ ಮನೇಲಿ? ಅನ್ನದ ಕೋಡ್ಬೇಳೆ ಅಂತ ಮಾಡ್ತೀವಿ. ಇದೇ ತರನೇ ಅನ್ನ ಇರತ್ತಲ್ಲ, ಅನ್ನನ ಚೆನ್ನಾಗಿ ನಾದ್ಕೊಂಡು ಸ್ವಲ್ಪ ಅಕ್ಕಿ ಹಾಕೊಂಡು ಅದಕ್ಕೆ ಖಾರ ಎಲ್ಲ ಹಾಕ್ತಿವಿ, ಮೆಣಸಿನ್ಕಾಯಿ, ಜೀರಿಗೆ, ಕೊತ್ತಂಬರಿ, ಇದೇ ಟೈಪೇ ಮಾಡ್ತೀವಿ. ಅದಕ್ಕೆ ಮತ್ತೆ ಚಟ್ನಿ ಹಚ್ಕೊಂಡು ತಿನ್ನೋದು. ಸ್ವೀಟ್ಸ್ ಎಲ್ಲ ಮಾಡ್ತೀರಾ ಬೇರೆ ಏನಾದ್ರು? ಹೌದೌದು. ಏನ್ ಸ್ವೀಟ್ಸ್ ಎಲ್ಲ ಅಲ್ಲಿ ತಿಂದು? ನಾವು ಆ ಕಡೆ ಎಲ್ಲ ಕೀಲ್ಸ ಕಬ್ಬಿನಾಲೆ ಮನೆ ಎಲ್ಲ ಕಬ್ಬಿನಾಲೆ ಬಾಳ ಕಡೆ ಎಲ್ಲ. ನಿಮ್ ಮನೇಲೂ ಇದೆಯಾ? ಇಲ್ಲ ಇಲ್ಲ, ಕಬ್ಬಿನಾಲೆ ಮಾಡ್ತೀವಿ. ಆ ಕಬ್ಬಿನಾಲೆಯಲ್ಲಿ ಕೀಲ್ಸ ಎಲ್ಲ ಮಾಡ್ತೀವಿ. ಸ್ವೀಟ್ ಅದು? ಹೌದು, ಸ್ವೀಟ್. ಕಬ್ಬಿನ ಹಾಲಲ್ಲಿ ಮಾಡೋದು? ಹೌದು, ಕಬ್ಬಿನ ಹಾಲಲ್ಲಿ. ನಮ್ಮಮ್ಮ ನಮ್ಮ ಅತ್ತೆ ಅವರೆಲ್ಲ ಅದು ತುಂಬಾ ಫೇಮಸ್. ನೆಕ್ಸ್ಟ್ ಟೈಮ್ ಇಂದ ಆತರ ಒಂದು ಸಂಪ್ರದಾಯ ಅಡಿಗೆನ ಮಾಡಿ ತೋರಿಸಿ, ಜನರಿಗೆಲ್ಲ ಒಂದು ಪರಿಚಯ ಆಗುತ್ತೆ. ಯಾಕಂದ್ರೆ ಆ ಪ್ರದೇಶಕ್ಕೆ ಮಾತ್ರ ಸೀಮಿತ ಆಗಿರುತ್ತೆ. ಸಾಕು ಅನ್ಸುತ್ತಲ್ಲ ಅದು. ಫೋರ್ಕ ಇದು ಚುಚ್ಚಬೇಕು ಅಂದ್ರೆ ಹಾರತ್ತೆ ಅಂತ ಹೇಳಿದ್ನಲ್ಲ, ಸ್ವಲ್ಪ ಹೋಲ್ ಮಾಡ್ಬೇಕು ಒಂಚೂರು. ಎಲ್ಲದಕ್ಕೂ ಸ್ವಲ್ಪ ಹೋಲ್ ಮಾಡಿ, ತುಂಬಾ ಅಲ್ಲ, ಸ್ವಲ್ಪ ಸುಮ್ಮನೆ ಹೀಗೆ ಅಷ್ಟೇ. ಸ್ವಲ್ಪ ಓಪನ್ ಆದ್ರೆ ಅದು ಪಟ್ ಅಂತ ಇಲ್ಲದಿದ್ರೆ ಅದು ಒಂಥರ ಗ್ಯಾಸ್ ಬಂದಾಗ ರಿಲೀಸ್ ಆಗ್ಲಿ ಈಗ್ಲೇ ಅಂತ ಮಾಡ್ತೀರಾ? ಸರಿ ಸರಿ. ಈಗ ಎಣ್ಣೆ ಕಾದಿದೆ, ಕಾದಿದ್ಯಾ? ಸ್ವಲ್ಪ ಕಾಯ್ಬೇಕು. ಸ್ವಲ್ಪ ಕಾಯ್ಲಿ ಅಲ್ಲ. ಇದಿಷ್ಟು ಮಾಡ್ಕೊಂಡಾಯ್ತು. ಇನ್ನು ಎಣ್ಣೆಲಿ ಕರಿಯೋದು ಒಂದೇನಾ ಅದ್ರಲ್ಲಿ? ಹೌದಾ. ಇತ್ತೀಚೆಗೆ ಏನ್ ಪ್ರೋಗ್ರಾಮ್ ಕೊಟ್ಟಿದ್ದೀರಾ ಇಲ್ಲಿ ಡೊಳ್ಳು ಕುಣಿತದ್ದು? ಅದೇ 6-7 ತಿಂಗಳಲ್ಲಿ ಸಿಂಗಾಪುರ ಹೋಗಿದ್ವಿ ಅಂದಲ್ಲ, ಅದು ಕನ್ನಡ ಸಂಘದವ್ರು ಕರ್ಸಿದ್ರು ನಮ್ಮನ್ನ. ಅಲ್ಲಿ ಅವ್ರು ಹಬ್ಬ ಮಾಡ್ತಾರೆ, ಅವಾಗ ನಮ್ಮನ್ನೆಲ್ಲ ಕರ್ಸಿದ್ರು. ನಾವು 12 ಜನ ಇದ್ದೀವಿ. ನಿಮ್ಮ ಟೀಮಲ್ಲಿ 12 ಜನ ಇದ್ದೀರಾ? ಪೂಜಾ ಕುಣಿತ, ಲಂಬಾಣಿ ಡ್ಯಾನ್ಸು, ಕೋಲಾಟ ಎಲ್ಲ ಮಾಡ್ತೀವಿ. ಜ್ಯೋತಿ, ಇವಾಗ ಕಾದಿದ್ಯಾ ಎಣ್ಣೆ? ಹೌದು, ಎಣ್ಣೆ ಕಾದಿದೆ. ಈಗ ಹಾಕೋಣ. ಸರಿ ಸರಿ. ಅಂದ್ರೆ ಸ್ವಲ್ಪ ಸಣ್ಣ ಉರಿಯಲ್ಲೇ ನಾವು ಬೇಯಿಸ್ಬೇಕಾಗತ್ತ, ಅಂದ್ರೆ ಕರಿಬೇಕಾಗತ್ತಾ? ಹೌದು, ಎಣ್ಣೆ ಕಾದ್ಮೇಲೆ ಸ್ವಲ್ಪ ಸಣ್ಣ ಉರಿ ಮಾಡಿ ಹಾಕಿದ್ರೆ ಚೆನ್ನಾಗಾಗುತ್ತೆ. ಇದೇನಿದು 2 ಕೋಲು ಮತ್ತೆ ಇದೆಲ್ಲ ಇಟ್ಬಿಟ್ಟಿದ್ದೀರಾ? ಇದು ಕೋಲು ತೆಗಿಯಕ್ಕೆ ನಮ್ ಕಡೆ ಸ್ಪೆಷಲ್. ಇದು ಕೋಲು ಈ ಹಾಲ್ಗರ್ಗಿಗೆ ಅಂತಾನೆ ಇದು ಕೋಲ್ ಮಾಡ್ಸಿರ್ತಾರೆ. ಇದು ಮಾತ್ರ ಇದು ಸಿಡಿಯತ್ತೆ. ಇದು ನಾವು ಇದಕ್ಕಾಗಿ ಸೇಫ್ಟಿಗಾಗಿ ಸ್ವಲ್ಪ ಹೀಗೆ ಇಟ್ಕೊಂಡು ಈಗ ತೆಗಿತೀವಿ. ಇದನ್ನೊಂದು ಮಾಡುವವರು ವೀಕ್ಷಕರಿಗೆ ಇದು ಬಹಳ ಮುಖ್ಯ ಅಲ್ವಾ, ಹೇಳ್ಬೇಕಾಗತ್ತೆ. ಯಾಕಂದ್ರೆ ಫಸ್ಟ್ ಟೈಮ್ ಮಾಡಿದಾಗ ಕೆಲವರಿಗೆ ಗೊತ್ತಿರೋದಿಲ್ಲ. ಯಾಕಂದ್ರೆ ಇದು ನಮ್ಮ ರಕ್ಷಣೆ ಮುಖ್ಯ ಎಲ್ಲಕ್ಕಿಂತ ಅಲ್ವಾ. ಸೊ ಆತರ ಒಂದು ಅಕಸ್ಮಾತ್ ಅವ್ರ ಹತ್ರ ಏನು ಇಲ್ದೇ ಇದ್ರು ಈ ತರ ಒಂದು ಪ್ಲೇಟೋ ಏನಾದ್ರು, ಅಥವಾ ಮರ ಇರುತ್ತಲ್ಲ, ಮರ ಚಿಬ್ಲ, ಇದಕ್ ಚಿಬ್ಲ ಅಂತಾರೆ, ಮರ ಈ ತರ ಇಟ್ಕೊಂಡು ಮಾಡೋದು ಒಳ್ಳೇದು ಅಂತ. ಹೀಗೆಲ್ಲ ಮಾಡ್ತಾ ಇರ್ತೀವಲ್ಲ, ಒಂದೊಂದ್ಸಲ ಸಿಡ್ದ್ ಬಿಡತ್ತೆ. ಬಹಳ ಡೇಂಜರ್ ಇದು. ಸ್ವಲ್ಪ ಜಾಗ್ರತೆಯಲ್ಲೇ ಮಾಡಿದ್ರೆ ಆಯ್ತು, ಏನಾಗಲ್ಲ. ಅರ್ಜೆಂಟ್ ಮಾಡ್ಬಿಟ್ಟು ನಾನು ಈಗ್ಲೇ 5 ನಿಮಿಷದಲ್ಲಿ ಮಾಡ್ತೀನಿ ಅಂತ ಮಾಡೋದು ಬೇಡ. ಸ್ವಲ್ಪ ಅವರವರ ರಕ್ಷಣೆ ಮಾಡ್ಕೊಂಡು ಮಾಡೋದು ಒಳ್ಳೇದು ಅಂತ. ಇದೆಲ್ಲಿ ಅಂಗಡಿಯಲ್ಲೇ ಸಿಗುತ್ತಾ ಈ ಕೋಲಿದು? ಇಲ್ಲ, ಇದು ರೆಡಿ ಮಾಡ್ಕೊಡ್ತಾರೆ. ನಮ್ಮ ಸಾಗರ ಸ್ವಲ್ಪ ಸಣ್ಣ ಹಳ್ಳಿ ಅಲ್ಲ, ಬಿದ್ರಲ್ಲಿ ಮಾಡಿ ಕೊಡ್ತಾರೆ. ನೀವು ಈ ತರ ಬೇಕು ಅಂದ್ರೆ ಅಲ್ಲಿ ಮಾಡ್ಸಿರೋದು. ಚೆನ್ನಾಗಿರುತ್ತೆ. ಅವಾಗ ನೀವು ಕಲ್ಸೋದಕ್ಕೂ ಒಂದು ಏನಂತ ಹೇಳಿದ್ರೆ ಅದಕ್ಕೆ ಒಂದು ಬಾಣ್ಲೆ ತರ ಮರದ್ ಮಾಡಿದ್ರಲ್ಲ, ಕೊಂಡ್ಬಿಗೆ ಅಂತ ಹೇಳಿ, ಕೊಂಡ್ಬಿಗೆ ಅದೆಲ್ಲರ ಮನೇಲಿ ಅಲ್ಲೆಲ್ಲ ದೊಡ್ಡ ದೊಡ್ಡ ಫ್ಯಾಮಿಲಿ ಎಲ್ಲ ದೊಡ್ಡ ದೊಡ್ಡ ಕೊಂಡ್ಬಿಗೆ ಇರುತ್ತೆ. ಇದು ಇಲ್ಲಿ ಸಣ್ಣದು ತಗೊಂಬಂದು ನಮ್ಮ ಅಡ್ಗೆ ಮನೆ ಅಂದ್ರೆ ಬರೀ ಸ್ಟೀಲ್ ಮಾತ್ರ ಕಾಣ್ತಾ ಇರತ್ತೆ. ಮತ್ತೆ ಈ ತರ ಎಲ್ಲ ಇಟ್ಕೊಳ್ಳೋದಕ್ಕೆ ಜಾಗನೂ ಇರೋದಿಲ್ಲ ಬೆಂಗಳೂರು ಕಡೆ ಎಲ್ಲ. ಬಟ್ ಈ ತರ ಎಲ್ಲ ಇದ್ರೆ ಒಂಥರ ಖುಷಿ ಆಗತ್ತೆ. ಈ ಪ್ರತಿಯೊಂದು ಒಂದೊಂದು ಅಡಿಗೆಗೆ ಒಂದೊಂದ್ ತರ ನೋಡಿ, ಪಾತ್ರೆ ಒಂಥರ, ಕೋಲ್ ಒಂಥರ, ಮಾಡೋದಕ್ಕೆ ಖುಷಿ ಆಗುತ್ತೆ ಈ ತರ ಎಲ್ಲ ಇರುವಾಗ. ಇದು ತುಂಬಾ ಕಲರ್ ಚೇಂಜ್ ಆಗುತ್ತಾ ಅಥವಾ ಸಾಧಾರಣ ವೈಟ್ ಇರುತ್ತಾ, ಹೇಗದು? ವೈಟ್ ಬೇಡ, ಕೆಲವರು ಸ್ವಲ್ಪ ಕಲ್ ಬೇಕು ಅಂತ ಹೇಳ್ತಾರೆ, ಅಂದ್ರೆ ಗಟ್ಟಿ ಬೇಕು ಅಂತ ಹೇಳಿದ್ರು ಸ್ವಲ್ಪ ಜಾಸ್ತಿ ಕರಿತೀವಿ. ಬೇಕಾದ್ರೆ ಅಡ್ಡ ಇಟ್ಕೊಳ್ಳಿ, ಬೇಡವಾ? ಬೇಡ, ಇವಾಗೇನೂ ಇಲ್ಲ. ಸ್ವಲ್ಪ ಕಾನ್ಫಿಡೆನ್ಸ್ ಬಂದು ಹಾರಲ್ಲ. ಹೌದಾ? ಹೌದು.
ಆದ್ರೆ ಇದನ್ನಂತೂ ನಮ್ಮ ಅಜ್ಜಿಯವರೆಲ್ಲ ಸ್ವಲ್ಪ ಮೆದುವಾಗಿ ಕರ್ಕೊಡ್ರಿ ಅಂತ ಹೇಳ್ತಾರೆ, ಕೆಲವರೆಲ್ಲ ಗಟ್ಟಿ ಕರ್ಕೊಡ್ರಿ ಅಂತ ಹೇಳ್ತಾರೆ. ಅವರವರ ರುಚಿಗೆ ಬೇಕಾದಾಗೆ ಮಾಡ್ಕೋಬಹುದು. ಮತ್ತೆ ಜ್ಯೋತಿಯವರೇ, ಮನೆಯವ್ರು ಏನ್ ಮಾಡ್ತಾರೆ? ನಮ್ಮ ಮನೆಯವರು ಪ್ರೊಫೆಸರ್ ಆಗಿ ಪ್ರಿನ್ಸಿಪಾಲ್ ಆಗಿದ್ರು, ಈಗ ಹೋದ ವರ್ಷ ರಿಟೈರ್ಡ್ ಆಯ್ತು. ಆಗಿದೆಯಾ ಇದು ಇವಾಗ? ಆಯ್ತು. ಯಾವ ಕಾಲೇಜಲ್ಲಿ ಪ್ರಿನ್ಸಿಪಲ್ ಆಗಿದ್ರು? LB ಕಾಲೇಜ್ ಸಾಗರದಲ್ಲಿ. LB ಕಾಲೇಜ್ ಅಂತ, ಲಾಲ್ ಬಹದ್ದೂರ್ ಕಾಲೇಜ್ ಅಂತ. ಸರಿ ಸರಿ. ಸ್ಲೈಟ್ ಆಗಿ ಇದು ಅಂದ್ರೆ ಹಾಲೆಲ್ಲ ಹಾಕಿರೋದ್ರಿಂದ ಸ್ವಲ್ಪ ಬಿಳಿನೇ ಇರುತ್ತಲ್ವಾ, ರೆಗ್ಯುಲರ್ ಕೋಡ್ಬಳೆ ತರ. ಹೌದು. ನೀವು ಆ ಕೋಲೆಲ್ಲ ತೆಗೆಯೋದು ಇಷ್ಟ ಆಯ್ತು. ಎಲ್ಲ ಬರೀ ಆ ಜಾಲರ ತಗೊಂಡು ಕಷ್ಟ ಪಡ್ತಾರೆ ಎಲ್ಲ, ನಾನು ಪಟ್ಟಿದ್ದೀನಿ. ಅದು ತೆಗಿಯೋದಕ್ಕೆ ಬರೋದಿಲ್ಲ, ಬೀಳುತ್ತೆ. ಇದು ಒಂದು ಈಸಿ ವೇ ಅಲ್ವಾ? ಹೌದು. ಕೋಲಲ್ಲಿ ಇಟ್ಕೊಂಡು. ಮತ್ತೆ ಇದೆಲ್ಲ ಬೇರೆ ಏನಾದ್ರು ಹವ್ಯಾಸ ಇದೆಯಾ? ಹಾಡು ಹೇಳೋದು ಆ ಥರ ಎಲ್ಲ ಇದೆಯಾ? ಹಾಡು ಹೇಳ್ತೀವಿ. ಹಿಂದೂಸ್ತಾನಿ ಸಂಗೀತ ಕ್ಲಾಸಿಗೆ ಹೋಗ್ತಿದ್ವಿ, ಇವಾಗ ಬಿಟ್ಟಿದ್ದೀನಿ. ಜೂನಿಯರ್ ಆಗಿದೆ. ಮುಂಚೆ ಮದ್ವೆಗಿಂತ ಮುಂಚೆ ಕಲ್ತಿದ್ದ ಅಥವಾ ಮದ್ವೆ ಆದ್ಮೇಲೆನಾ? ಮದ್ವೆಗಿಂತ ಮುಂಚೆನೆ. ಅದನ್ನು ಸಹ ಇನ್ನು ಮುಂದುವರಿಸಿ. ಈಗ ಡ್ಯಾನ್ಸು, ಏನು ಡೊಳ್ಳು ಕುಣಿತ, ಈ ಥರ ಎಂಬ್ರಾಯ್ಡ್ರಿ, ಇನ್ನು ಅದೊಂದರಲ್ಲಿ ಇಲ್ಲ, ನೀವು ಅದನ್ನು ಮಾಡಿಬಿಡಿ, ಚೆನ್ನಾಗಿರುತ್ತೆ. ಇದಾಯ್ತು. ಆಗಿದೆಯಾ? ಆಫ್ ಮಾಡ್ಬೋದು. ಇದಕ್ಕೆ ನಾವು ಚಟ್ನಿ ಮತ್ತೆ ಮೊಸರುಗಾಯಿ ಅಂತೇಳಿ ಸೌತೆಕಾಯ್ದು ಅದು ತಗೊಂಡ್ ಬಂದು ಹಚ್ಕೊಂಡು ತಿಂದ್ರೆ ಅದನ್ನ ರೆಡಿ ಮಾಡ್ಕೊಂಡ್ ಬಂದ್ಬಿಟ್ಟಿದೀವಿ. ಮನೆಯಲ್ಲೇ ರೆಡಿ ಮಾಡಿದೀರಾ? ಇವಾಗ ಇದು ಏನಿದು? ಇದು ಕೊಬ್ಬರಿ ಚಟ್ನಿ, ಕಾಯಿ ಚಟ್ನಿ ಅಂತ ಹೇಳಿ. ಇದು ಕೊಬ್ಬರಿ, ಮೆಣಸಿನ್ಕಾಯಿ ಹುರಿಯೋದು 4, ಆಮೇಲೆ ಕರಿಬೇವು, ಕೊತ್ತಂಬರಿ ಸೊಪ್ಪು, ಉಪ್ಪು, ಹುಳಿ, ಚೂರು ಸಕ್ಕರೆ, ಚುಟುಕು. ಸೊ ರೆಗ್ಯುಲರ್ ಆಗಿ ಒಂದು ಕಾಯಿ ಚಟ್ನಿ ಮಾಡ್ತೀವಲ್ಲ ಆ ತರ. ಸರಿ. ಇದು ಸೌತೆಕಾಯಿ ಸಣ್ಣಕ್ಕೆ ಹೆಚ್ಚಿ ನಾವು ಸೇತುವೆ ಹಿಂಗೆ ಕಟ್ತೀವಿ. ಸೌತೆಕಾಯಿ ಹೀಗೆ ಕಟ್ಟಿ ಸ್ವಲ್ಪ ಹೀಗಿಟ್ಟು ಇಲ್ಲಿ ಮೊಸರು ಹಾಕ್ತೀವಿ. ಆ ನೀರೆಲ್ಲ ಹೋಗುತ್ತಲ್ಲ, ನೀರೆಲ್ಲ ತೆಗ್ದು ಇದಕ್ಕೆ ಖಾರ ಮಾಡ್ಕೊಂಡಿರ್ತೀವಿ ಮೆಣಸಿಕಾಯ್ದು. ಅದನ್ನ ಹಾಕಿ ಕಲಸಿ ಮೊಸರು ಅದು ಕಲಸಿ ಕೆನೆ ಇಟ್ಟಿರ್ತೀವಿ, ಹಾಲಿನ ಕೆನೆ ಇರುತ್ತಲ್ಲ ಅದನ್ನ ಹಾಕಿ ಕಲಸಿದ್ರೆ. ಎಷ್ಟೊಂದೊಂದು ಪ್ರೋಸೆಸ್ ಇದೆ ನೋಡಿ. ಮೊಸರು ಅಂದ್ರೆ ನಾವೆಲ್ಲ ಮಾಡೋದು ಸೌತೆಕಾಯಿ ಕಟ್ ಮಾಡೋದು, ಮೊಸರು ಹಾಕೋದು, ಉಪ್ಪು ಹಾಕ್ಬಿಟ್ರೆ. ಇಲ್ಲಿ ಅದಕ್ಕೊಂದು ವಿಧಾನ ಇದೆ. ಕಡೆ ಎಲ್ಲ ಈ ತರನೇ ಮಾಡೋದು. ನಿಜವಾಗ್ಲೂ ಖುಷಿ ಆಗತ್ತೆ. ಎಲ್ಲದಕ್ಕೊಂದು ಆ ಮಾಡುವ ಕೂಡ ಎಂಜಾಯ್ ಮಾಡ್ಕೊಂಡು ಮಾಡುವಾಗ ತಿನ್ನೋದಕ್ಕೂ ಖುಷಿ ಆಗತ್ತಲ್ವಾ, ಆ ತರ. ಓಕೆ ಸರಿ. ಅಂದ್ರೆ ಗಟ್ಟಿ ಮೊಸರು ಇರ್ಲಿ ಅಂದ್ಬಿಟ್ಟು ಆಮೇಲೆ ಸೌತೆಕಾಯಿ ನೀರನ್ನು ತೆಗಿತೀವಿ, ಮೊಸರು ನೀರು ತೆಗಿ. ಆಮೇಲೆ ಕೆನೆ ಇರುತ್ತಲ್ಲ, ಹಾಲಿನ ಕೆನೆ ಗಟ್ಟಿ, ಅದನ್ನು ಹಾಕಿ ಲಾಸ್ಟಿಗೆ ಕಲಸ್ಬಿಡ್ತೀವಿ. ಸೊ ಇದೆರಡು ಕಾಂಬಿನೇಷನ್ ಇದಕ್ಕೆ? ಇದೇ ಕಾಂಬಿನೇಷನ್. ಓಕೆ. ಮೊಸರು ಇದು ಮಾಡೇ ಮಾಡ್ತೀರಾ ನೀವು? ಹೌದು ಹೌದು. ಓಕೆ ಸರಿ. ಇವೆರಡು ಕಂಪಲ್ಸರಿ ಮಾಡೇ ಮಾಡ್ತೀವಿ ಹೆಚ್ಚಾಗಿ. ಓಕೆ, ಚೆನ್ನಾಗಿದೆ ಒಂಥರ ಡಿಫ್ರೆಂಟ್ ಆಗಿ. ಸೊ ಇನ್ನು ಟೇಸ್ಟ್ ನೋಡ್ಬೋದಾಗ? ಆಯ್ತು. ಓಕೆ, ಆ ಪ್ಲೇಟ್ ಕೊಡಿ. ವಿಭೂತಿ ಕೊಡಿ. ಸೊ ಮನೆಯಲ್ಲೂ ಅಡಿಗೆ ಎಲ್ಲ ಮಾಡಿದ್ಮೇಲೆ ವಿಭೂತಿ ಹಾಕಿ ಹಾಕ್ತೀರಾ ನೀವು ತಪ್ಪದೆ ಪ್ರತಿದಿನ ಅಡಿಗೆಗೆ? ಅಡಿಗೆ ಎಲ್ಲ ಆದ್ಮೇಲೆ ನಾವು ಅದೆಲ್ಲ ಒರೆಸಿ ವಿಭೂತಿ ಹಚ್ಚಿನೇ ನಾವು ಪ್ರಸಾದ ಮಾಡಿ ತಗೊಳೋದು. ಹೌದಾ? ಓಕೆ ಓಕೆ, ತುಂಬಾ ಸಂತೋಷ. ಈಗ ನಮ್ಮ ಕಡೆದು ಹಾಲ್ಗರ್ಗೆ ನೋಡಿ ಹೇಳಿ. ಓಕೆ, ರುಚಿ ನೋಡಿ ಹೇಳ್ತೀನಿ. ಬೇರೆ ಎಲ್ಲ ಥರ ಕೋಡ್ಬಳೆ ತಿಂದಿದ್ದೀನಿ, ಇದು ಹಾಲ್ಗರ್ಗೆ ಅಂತ ಫಸ್ಟ್ ಟೈಮ್. ಸೊ ಎರಡು ಮಿಕ್ಸಾ ಅಥವಾ ಸಪ್ರೇಟ್ ಸಪ್ರೇಟ್? ಸಪ್ರೇಟ್ ತಿನ್ಬೋದು, ಮಿಕ್ಸ್ ಹೇಗಾದ್ರೂ ಕಾಂಬಿನೇಷನ್ ಮಾಡ್ಬೋದು. ಓಕೆ. ತುಂಬಾ ಅದ್ಭುತವಾಗಿದೆ. ಏನಂದ್ರೆ ಇದೊಂಥರ ಡಿಫ್ರೆಂಟ್ ನೋಡಿ. ಒಳಗೆ ಸ್ಮೂತ್ ಇದೆ, ಹೊರಗಡೆ ಸ್ವಲ್ಪ ಕ್ರಂಚಿ ಅಂತ ಹೇಳ್ತೀವಲ್ಲ, ಗರಿ ಗರಿ. ತುಂಬಾ ರುಚಿಯಾಗಿದೆ, ಡಿಫ್ರೆಂಟ್ ಆಗೇ ಇದೆ. ಯಾಕಂದ್ರೆ ಕೋಡ್ಬಳೆ ನಾನು ರೆಗ್ಯುಲರ್ ಕೋಡ್ಬಳೆ ಇರುತ್ತೆ ಅದು ತಿಂದಿರ್ತೀವಿ, ಹಿಟ್ಟಿಂದು ತಿಂದಿದ್ದೀನಿ ತುಂಬಾ ಸಲ. ಇದು ಒಳ್ಳೆ ಕಾಂಬಿನೇಷನ್. ಇದು ಕಾಂಬಿನೇಷನ್ ಅಂತೂ ಫಸ್ಟ್ ಟೈಮ್ ತಿನ್ನೋದು. ಚಟ್ನಿ ಜೊತೆ ತಿಂದಿದ್ದೀನಿ, ಇದು ಸೌತೆಕಾಯಿ ಜೊತೆ ಇದ್ರ ಜೊತೆ ಮಾಡಿದಂತೂ ತಿಂದೇ ಇಲ್ಲ. ಸಾಸಿವೆ ಜೊತೆ ನಾನೇ ಖಂಡಿತ ಮನೇಲಿ ಮಾಡ್ತೀನಿ ನಾನು. ತುಂಬಾ ಚೆನ್ನಾಗಿದೆ, ಇದು ಟ್ರೈ ಮಾಡಲೇಬೇಕು ಎಲ್ರೂ. ಎರಡು ಏನದು ಕಾಂಬಿನೇಷನ್ ಕೂಡ ತುಂಬ ಚೆನ್ನಾಗಿದೆ.
ಒಳ್ಳೆ ಅದ್ಭುತವಾದ ಒಂದು ಹಾಲ್ಗರ್ಗೆ ಇವತ್ತು ಮಾಡಿಕೊಟ್ಟಿದ್ದೀರಾ. ನಮ್ಮ ಖಾನಾವಳಿಗೆ ಬಂದು ನಮ್ಮ ಖಾನಾವಳಿ ತಂಡದ ಪರವಾಗಿ ನಿಮಗೆ ಧನ್ಯವಾದಗಳಮ್ಮ. ಶರಣಾರ್ಥಿ. ಶರಣಾರ್ಥಿ. ನೀವು ಬಸವ ಟಿ ವಿ ಒಳಗೆ ನಮಗೆ ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಋಣಿಯಾಗಿರ್ತೀವಿ. ಶರಣಾರ್ಥಿ. ಆಲೂಗಾರ್ಗೆ ಮಾಡಲು ಬೇಕಾಗುವ ಪದಾರ್ಥ: ಅಕ್ಕಿ ಹಿಟ್ಟು, ಉಪ್ಪು, ಬೆಲ್ಲ, ಏಲಕ್ಕಿ ಪುಡಿ, ಹಾಲು, ಎಣ್ಣೆ. ಆಲೂಗಾರ್ಗೆ ಮಾಡುವ ವಿಧಾನ: ಸ್ಟವ್ ಹಚ್ಚಿ ಒಂದು ಪಾತ್ರೆ ಇಟ್ಟು 1.5 ಗ್ಲಾಸು ಹಾಲು ಕುದಿಯಲು ಇಟ್ಟು, ಹಾಲು ಚೆನ್ನಾಗಿ ಕುದಿಯುತ್ತಿರುವಾಗ ಚಿಟಿಕೆ ಉಪ್ಪು, ಸ್ವಲ್ಪ ಬೆಲ್ಲ, ಯಾಲಕ್ಕಿ ಪುಡಿ ಹಾಕಿ 1.5 ಗ್ಲಾಸು ಹಾಲು ಅಳತೆಗೆ 1 ಗ್ಲಾಸ್ ಅಕ್ಕಿ ಹಿಟ್ಟು ಹಾಕಬೇಕು. ಅಕ್ಕಿ ಹಿಟ್ಟು ಹಾಕಿದ ನಂತರ ಕಡಿಮೆ ಉರಿಯಲ್ಲಿ 2-3 ನಿಮಿಷ ಹಾಗೆ ಬಿಟ್ಟು ನಂತರ ಗಂಟಿಲ್ಲದಂತೆ ಚೆನ್ನಾಗಿ ಕಲಸಿ ಸ್ಟವ್ ಇಂದ ಇಳಿಸಿ ಹಿಟ್ಟು ತಣ್ಣಗಾದ ನಂತರ ಹಿಟ್ಟನ್ನು ಚೆನ್ನಾಗಿ ನಾದಿ ನಂತರ ಕೋಡುಬಳೆ ರೀತಿಯಲ್ಲಿ ಮಾಡಿಟ್ಟುಕೊಂಡು ಅದನ್ನು ಎಣ್ಣೆಯಲ್ಲಿ ಕರೆದು ಅದಕ್ಕೆ ತೆಂಗಿನಕಾಯಿ ಚಟ್ನಿ ಮತ್ತು ಸೌತೆಕಾಯಿ ಮೊಸರು ಬಜ್ಜಿ ಜೊತೆ ಸವಿಯಲು ಸಿದ್ಧ. ನೋಡಿರಲ್ಲ ವೀಕ್ಷಕರೇ, ಹಾಲ್ಗರ್ಗೆಯನ್ನು ಹೇಗೆ ಮಾಡಿದ್ರು ಅಂತ. ಇದನ್ನು ನೀವು ಕೂಡ ತಪ್ಪದೆ ಮನೇಲಿ ಮಾಡಿ ನೋಡಿ. ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣಾರ್ಥಿ.